ನಮಸ್ಕಾರ ರೀ. ಇವತ್ತು ನಮ್ಮ ಉತ್ತರ ಕರ್ನಾಟಕದಾಗ ಮಾಡೋಂಥ ಹಾಗಲಕಾಯಿ ಪಲ್ಯ ಮಾಡೋದಂತ ತೋರಿಸ್ತೀನಿ. ಹಾಗಲಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಶುಗರ್ ಇದ್ದವ್ರಿಗಂತೂ ಹೇಳಿ ಮಾಡಿಸ್ತಂಥ ಒಂದು ಔಷಧಿ ಅನ್ಬೋದು. ವಾರದಾಗ 2 ಸಲ ಹಾಗಲಕಾಯಿ ಪಲ್ಯ ಮಾಡ್ಕೊಂಡು ತಿನ್ನಿರಿ. ಹಾಗಲಕಾಯಿ ಬೇಕಾದ ರೆಸಿಪಿ ಮಾಡ್ಕೊರಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡೇನಿ ನೋಡಿರಿ, ತೋರಿಸ್ತಾನೆ ನಿಮಗೆ. ಫ್ರೆಶ್ ಹಾಗಲಕಾಯಿ ತೊಗೊಂಡೇನಿ 250 ಗ್ರಾಮ್. ಇಲ್ಲಿ ಈರುಳ್ಳಿ ಹೆಚ್ಚಿಟ್ಕೊಂಡೇನಿ, 2 ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡೇನಿ. ಆನಂತರ ಹುಣಸೆಹಣ್ಣು ರಸ, ಹುಣಸೆಹಣ್ಣಿನ ರಸ, ಬೆಲ್ಲ, ಕೊತ್ತಂಬರಿ, ಈರುಳ್ಳಿ, ಉಪ್ಪು, ಖಾರ, ಅರಿಶಿಣ ಪುಡಿ, ಮಸಾಲೆ ಪುಡಿ, ಗುರಳ್ ಪುಡಿ ಇಷ್ಟಿಟ್ಕೊಂಡೇನಿ. ಆನಂತರ ಶೇಂಗಾ, ಕಡಲೆ ಬೀಜ ಸ್ವಲ್ಪ ಹುರ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡೇನಿ. ಹಾಗಲಕಾಯಿ ನೋಡಿರಿ, ಫ್ರೆಶ್ ಹಾಗಲಕಾಯಿ ತೊಗೊಂಡೇನಿ. ಇವನ್ನ ಹೆಚ್ಚಿ ನೀರೊಳಗೆ ಉಪ್ಪು ಹಾಕಿಟ್ಟೇನಿ. ಒಂದು 15 ನಿಮಿಷ ನೀರೊಳಗೆ ಉಪ್ಪು ಹಾಕಿ ಇಟ್ಬಿಟ್ರೆ ಅದು ಕಹಿ ಕಡಿಮೆ ಆಗ್ತದೆ. ಇದ್ರಾಗ ಬಲ್ತದ ಬೀಜ ಇದ್ರೆ ತೆಗೆದು ಬಿಡೋನು, ಎಳೆದಿದ್ರೆ ಹಂಗೆ ಹಾಕೋನು. ಇವನ್ನೆಲ್ಲ ಸಪ್ರೇಟ್ ಮಾಡ್ತಾನೆ. ಬಲ್ತಂಥ ಬೀಜಗಳನ್ನೆಲ್ಲ ಸಪ್ರೇಟ್ ಮಾಡಿ ಪೀಸ್ಗಳನ್ನು ಈ ಕಡಾಯಿ ಒಳಗೆ ಹಾಕ್ತಾನೆ. ನೋಡಿರಿ, ಇಷ್ಟೊಂದು ಬೀಜ ಬಂದಾವೆ ನೋಡಿರಿ. ಈಗ ಇದಕ್ಕೆ ಚೆಂದಾಗಿ ಎಣ್ಣೆ ಹಾಕಿ ಚಲೋ ಹೊತ್ನಂಗೆ ಫ್ರೈ ಮಾಡಬೇಕು. ಚೆಂದಾಗಿ ಹುರಿಯೋದ್ರಿಂದ ಪಲ್ಯ ರುಚಿ ಬರ್ತೈತಿ. ಅರ್ಧಂಬರ್ಧ ಹಸಿ ಉಳಿಯಂಗೆ ಹುರಿಬಾರ್ದು, ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಚೆಂದ ಫ್ರೈ ಆಗಬೇಕಿದು. ಬಿಸಿ ಬಿಸಿ ಜೋಳದ ರೊಟ್ಟಿಗೆ ನೋಡಿರಿ ಹೇಳಿ ಮಾಡಿಸ್ತಂಥ ಒಂದು ಪಲ್ಯ ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತಿ. ಒಂದು ರೊಟ್ಟಿ ಹೆಚ್ಚಿಗೆ ತಿಂತೇವೆ, ಅಷ್ಟೊಂದು ರುಚಿಯಾಗಿ ಬರ್ತೈತಿ ಇದು. ಚಪಾತಿಗೂ ಬರ್ತೈತಿ, ಅನ್ನಕ್ಕೂ ಬರ್ತೈತಿ, ಆದರೆ ರೊಟ್ಟಿಗೆ ಮಾತ್ರ ಪರ್ಫೆಕ್ಟ್ ಆದಂಥ ಒಂದು ಕಾಂಬಿನೇಷನ್ ಇದು. ಚಲೋ ಹೊತ್ನಂಗೆ ಹುರಿತೇನೆ ನೋಡಿರಿ ಇವನು ಗಾಲಿ ಹಂಗೆ ತೆಳ್ಳಗೆ ಹೆಚ್ಕೊಂಡೇನಿ. ನೀವು ಗಾಲಿ ಹಂಗಾರ ಹೆಚ್ಕೋರಿ, ಹೋಳಾರ ಮಾಡ್ಕೊರಿ, ಅದು ನಿಮ್ಮ ಇಷ್ಟ. ನಿಮಗೆ ಹೆಂಗೆ ಬೇಕು ಹಂಗೆ ಹೆಚ್ಚ್ರಿ. ಹುರಿದಿದ್ದಾಯ್ತು ನೋಡಿರಿ, ಒಂದು ಬಾಲಿಗೆ ತೆಗಿತೇನೆ. ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತೇನೆ ಅದೇ ಕಡಾಯಿಗೆ. ಸಾಸಿವೆ ಜೀರಿಗೆ ಹಾಕೋನು. ಸಾಸಿವೆ ಜೀರಿಗೆ ಚಟಪಟ ಅನ್ನಲಿ. 2 ದೊಡ್ಡ ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡೇನಿ. ಒಂದು ಸ್ವಲ್ಪ ಈರುಳ್ಳಿ ಜಾಸ್ತಿ ಬೇಕು. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಮ್ಮ ಮನೆಯೊಳಗೆ ಮಾತ್ರ ನಾವು ಇದೇ ಥರ ಮಾಡೋದು. ಎಷ್ಟು ಕಹಿ ಆಗಲ್ಲ. ಹಾಗಲಕಾಯಿ ಅಂದರೆ ಮೂಗು ಮುರಿಯೋರು ಸಹಿತ ಹಾಗಲಕಾಯಿ ತಿಂದು ಹೆಂಗೆ ಮಾಡಿರಿ ಕಹಿ ಆಗಿಲ್ಲ ಅಂತ ಹೇಳಂಥ ಪಲ್ಯ ರೆಡಿ ಆಗ್ತತಿ. 2 ದೊಡ್ಡ ಈರುಳ್ಳಿ ಸಣ್ಣಗೆ ಹೆಚ್ಚಿ ಹಾಕೀನಿ. ಇದು ಹಸಿ ಸ್ಮೆಲ್ ಹೋಗಿ ಚೆಂದಾಗಿ ಬಾಡಿಸ್ಕೊಳೋಣ. ಯಾವಾಗಲೂ ರುಚಿಗೋಸ್ಕರ ತಿನ್ನೋದಕ್ಕಿಂತ ಆರೋಗ್ಯಕ್ಕೂ ಸ್ವಲ್ಪ ವಿಚಾರ ಮಾಡಬೇಕು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಲಕಾಯಿ. ವಾರದಾಗ 2 ಸಲ ನಮ್ಮ ಮನೆಯೊಳಗೆ ನಾವು ಮಾಡೇ ಮಾಡ್ತೀವಿ. ನೋಡಿರಿ, ಈರುಳ್ಳಿ ಬಾಡಿದ ನಂತರ ಇವೇನು ಫ್ರೈ ಮಾಡಿ ಇಟ್ಕೊಂಡಿರ್ತೀವಿ ಹಾಗಲಕಾಯಿ ಪೀಸ್ಗಳನ್ನು ಹಾಕೋನು. ಇದಕ್ಕೆ ಹುಣಸೆ ರಸ ಹಾಕೋನು. 1 ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ರಸ ತೆಗೆದಿಟ್ಕೊಂಡೀನಿ. ಬೆಲ್ಲ ಹಾಕೋನು. ಹುಳಿ ಹಾಕಿನ ಬೆಲ್ಲ ಹಾಕಲೇಬೇಕು, ಬೆಲ್ಲ ಹಾಕೋನು. ಆನಂತರ ನೋಡಿರಿ, ಉಪ್ಪು, ಮಸಾಲೆ ಪುಡಿ, ಖಾರ ಪುಡಿ, ಅರಿಶಿಣ ಪುಡಿ, ಗುರಳ್ಳಿ ಪುಡಿ ಇದಿಷ್ಟು ಮಸಾಲೆ ಪುಡಿ ಮನೆಯೊಳಗೆ ಮಾಡಿದಂಥದ್ದು. ಆಮೇಲೆ ಗುರಳ್ ಪೌಡ್ರಂತೂ ಇರಲೇಬೇಕು. ಇದೆಲ್ಲ ಹಾಕಿ ಚೆಂದ ಕಲಸಿ 1 ಲೋಟ ನೀರು ಹಾಕೋನು. ಕುದಿಬೇಕಿದು. ಕುದಿಯೋಕೆ ಭಾಳ ಟೈಮ್ ತೊಗೊಳಂಗಿಲ್ಲ, ಯಾಕಂದ್ರೆ ಹುರಿದು ಬಿಟ್ಟೇವೆಲ್ಲ. ಈಗ ಕುದಿಯೋಕೆ ಒಂದು 2 ನಿಮಿಷ ನೀರು ಹಾಕಿ ಪ್ಲೇಟ್ ಮುಚ್ಚಿ 2 ನಿಮಿಷ ಕುದಿಸಿಬಿಟ್ರೆ ರೆಡಿ ಆಗಿಬಿಡ್ತೈತೆ ನಮ್ಮ ಹಾಗಲಕಾಯಿ ಪಲ್ಯ. ಯಾರೆಲ್ಲ ವಿಡಿಯೋ ನೋಡ್ತೀರಿ, ನಾ ಹಾಕೋಂಥ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ. ನಾ ಹಾಕೋ ವಿಡಿಯೋಗಳೆಲ್ಲ ನೀವು ಚೆಂದಾಗಿ ರೆಸ್ಪಾನ್ಸ್ ಕೊಡ್ತೀರಿ, ಭಾಳ ಖುಷಿ ಆಗ್ತತಿ. ನೀವು ಇಷ್ಟೊಂದು ಚೆನ್ನಾಗಿ ನನಗೆ ರೆಸ್ಪಾನ್ಸ್ ಕೊಡೋದ್ರಿಂದ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ನಿಮಗೆ ಅರ್ಪಿಸ್ತೇನೆ. ಇದೇ ಥರ ಸಪೋರ್ಟ್ ಮಾಡಿರಿ. ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ನೋಡಿರಿ, ಪಲ್ಯ ರೆಡಿ ಆಯಿತು, ಕುದ್ದು ರೆಡಿ ಆಗಿಬಿಡ್ತೀಗ. ಆದ ನಂತರ ಶೇಂಗಾ ಪೌಡ್ರು ಲಾಸ್ಟಿಗೆ ಹಾಕಬೇಕು. ಮೊದಲ ಹಾಕಿಬಿಟ್ರೆ ತಳ ಹಿಡ್ಕೊತದು. ಅದಕ್ಕೋಸ್ಕರ ಪಲ್ಯ ಇನ್ನೇನು ರೆಡಿ ಆಯ್ತು ಅಂದಾಗ
ಈ ಪೌಡ್ರ್ ಹಾಕಿ ಕಲಿಸಿಬಿಡಬೇಕು. ಏನು ರುಚಿ ಆಗ್ತದಂತೀರಿ ನೀವು. ಈ ಥರ ಒಂದು ಸಲ ಟ್ರೈ ಮಾಡಿರಿ. ಹಾಗಲಕಾಯಿ ಪಲ್ಯ ಎಷ್ಟು ಕಹಿ ಆಗಲ್ಲ ನೋಡಿರಿ, ಎಷ್ಟು ಚೆಂದಾಗೈತಿ. ನೋಡೋಕ್ಕೂ ಚೆಂದಾಗೈತಿ, ರುಚಿನೂ ಹಂಗಾಗೈತಿ, ಕಹಿ ಆಗಿಲ್ಲ. ಫೈನಲಾಗಿ ಕೊತ್ತಂಬರಿ ಹಾಕಿ ಒಂದು ಬಾಲಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ನೀವು ಇದೇ ರೀತಿ ಟ್ರೈ ಮಾಡ್ತೀರಿ ಅನ್ಕೋತೀನಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ನಮಸ್ಕಾರ.